ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರೋ ಟಾಪಿಕೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಓದ್ತೀನಿ, ರೆಸ್ಪಾಂಡ್ ಮಾಡ್ತೀನಿ, ಇಲ್ಲ ಲೈಕಾರು ಮಾಡಿರ್ತೀನಿ. ನಾನು ಯಾವುದನ್ನು ನೆಗ್ಲೆಕ್ಟ್ ಮಾಡಲ್ಲ. ಸೊ ಇವಾಗಲೇ ಹೋಗಿ ಯಾವ ಟಾಪಿಕ್ ಮೇಲೆ ನೀವು ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂತ ಇವಾಗಲೇ ಹಾಕ್ಬೋದು. ತುಂಬ ಜನ ಕರಿಯರ್ ತುಂಬ ಕಮೆಂಟ್ಸ್ ಬಂದಿತ್ತು. ಡೆಫಿನೆಟ್ಲಿ ನಾನು ನೆಗ್ಲೆಕ್ಟ್ ಮಾಡಲ್ಲ. ಸೊ ಅದಕ್ಕೆ ಐ ಹ್ಯಾವ್ ಕಮ್ ವಿತ್ ದ ವಿಡಿಯೋ ಕರಿಯರ್ ರಿಲೇಟೆಡ್ ಆಗಿ. ಸೊ ಯಾವ ಟಾಪಿಕ್ ಇದ್ರಲ್ಲಿ ಕವರ್ ಮಾಡ್ತೀನಿ ಅಂದರೆ, ಒನ್ ಥಿಂಗ್ ಈಸ್ ಗೌರ್ಮೆಂಟ್ ಜಾಬ್ ಬಗ್ಗೆ. ಯಾರೆಲ್ಲ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೆ ಈ ವರ್ಷ ಆಗುತ್ತಾ, ಈ ವರ್ಷ ಆಗಿಲ್ಲ ಅಂದ್ರೆ ನಿಮಗೆ ಸೆಕೆಂಡ್ ಚಾನ್ಸ್ ಇದೆಯಾ ಅಥವಾ ಇಲ್ಲಿಗೆ ಮುಗೀತಾ, ಅಂದ್ರೆ ನೀವು ಚೇಂಜ್ ಮಾಡ್ಬೇಕಾಗಿ ಬರ್ಬೋದಾ ಕರಿಯರು, ಲೆಟ್ಸ್ ಸಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಯಾರೆಲ್ಲ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮಗೆ ಸೆಕೆಂಡ್ ಕ್ವೆಶನ್ ಯಾವಾಗ ಆಗುತ್ತೆ ಜಾಬ್ ಅಂತ. ಅಂಡ್ ಥರ್ಡ್ ಒನ್ ಈಸ್, ಆಲ್ರೆಡಿ ಜಾಬಲ್ಲಿ ಇರ್ತೀರಾ, ಕೆಲವೊಬ್ಬೊಬ್ಬರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ. ನೀವು ಜಾಬ್ ಮಾಡಿದ್ರೆ ಬೆಟರಾ, ಬಿಸ್ನೆಸ್ ಮಾಡಿದ್ರೆ ಬೆಟರಾ ಅಂತ ಥರ್ಡ್ ಒನ್ ನೋಡೋಣ. ಅಂಡ್ ತುಂಬಾ ಜನಕ್ಕೆ ಕರಿಯರ್ ಅಲ್ಲಿ ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀರಾ, ಬಟ್ ರೈಟ್ ಪೊಸಿಷನ್ ಅಲ್ಲಿ ಇದೀನ, ನಾನು ಚೇಂಜ್ ಮಾಡ್ಬೇಕಾ, ಹಿಂಗಿರುತ್ತೆ. ಸೊ 4 ಕ್ವೆಶನ್ಸ್ ನಾವು ಮೇನ್ ಆಗಿ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದೀನಿ ಗೈಸ್. ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾರ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಆಲ್ ರೈಟ್. ಸೊ ಫಸ್ಟ್ ಇಸ್ ಅಬೌಟ್ ಗೌರ್ಮೆಂಟ್ ಜಾಬ್. ಈ ವರ್ಷದಲ್ಲಿ ನಿಮಗೆ ಇದೆಯಾ ಗೌರ್ಮೆಂಟ್ ಜಾಬ್, ಆಗುತ್ತಾ? ಲೆಟ್ಸ್ ಸಿ. ದ ಚಾರಿಯಟ್ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ ಗೌರ್ಮೆಂಟ್ ಜಾಬ್ ಆಗೋದು ಈ ಒಂದು ವರ್ಷದಲ್ಲಿ. ತುಂಬಾ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗಲ್ವೇನೋ ಅನ್ನೋ ತರ ಕಾರ್ಡ್ ಬರ್ತಾ ಇದೆ. ಬಟ್ ನಿಮಗೆ ಈ ವರ್ಷದಲ್ಲೇ ಸೆಕೆಂಡ್ ಚಾನ್ಸ್ ಸಿಗುತ್ತಾ? ಲೆಟ್ಸ್ ಸಿ. ವಾವ್, ಐ ಗೆಸ್ ತುಂಬಾ ಜನ ಇಲ್ಲಿ ಏನ್ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ಸ್ ಯುವರ್ ಪ್ಯಾಷನ್. ಗೌರ್ಮೆಂಟ್ ಜಾಬ್ ಅನ್ನೋದು ನಿಮ್ಮ ಪ್ಯಾಷನ್, ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ತುಂಬಾ ಜನದ್ದು. ಅಂಡ್ ಕರಿಯರ್ ಸ್ಟೇಜ್ ಹತ್ತಿದ ಕೂಡಲೇ ನಿಮ್ಮ ಲೈಫಲ್ಲಿ ನಿಮ್ಮನ್ನ ನೀವು ಗೌರ್ಮೆಂಟ್ ಜಾಬಲ್ಲಿ ಮಾತ್ರ ನಿಮ್ಮನ್ನ ನೀವು ನೋಡ್ಕೊತಾ ಇದ್ರಿ. ಯಾರು ನೀವು ಗೌರ್ಮೆಂಟ್ ಜಾಬ್ ಬಿಟ್ಟು ಬೇರೆ ಜಾಬ್ ಕಡೆ ಯೋಚನೆ ಜಾಸ್ತಿ ಮಾಡಿರಲ್ಲ. ಸೊ ಇಟ್ಸ್ ಅನ್ ಇಂಡಿಕೇಶನ್, ಮೇ ಬಿ ಫಸ್ಟ್ ಟ್ರೈ ಅಲ್ಲಿ ನಿಮಗೆ ಆಗ್ದೇ ಇರಬಹುದು ಗೌರ್ಮೆಂಟ್ ಜಾಬ್, ಬಟ್ ಸೆಕೆಂಡ್ ಚಾನ್ಸ್ ಸಿಗುತ್ತೆ ನಿಮಗೆ. ಸೆಕೆಂಡ್ ಚಾನ್ಸ್ ಅಲ್ಲಿ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಿಮಗೆ ಆಗೋ ಪಾಸಿಬಿಲಿಟಿ ಇದೆ. ಸೊ ಐ ಆಮ್ ನಾಟ್ ಗೋನಾ ಸೇ ಇದೇ ವರ್ಷದಲ್ಲಿ ಆಗುತ್ತೆ ನಿಮಗೆ ಜಾಬ್ ಅಂತ, ಬಟ್ 2026 ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಆಗೋ ಪಾಸಿಬಿಲಿಟಿ ಇದೆ. ಗಿವ್ ಅಪ್ ಮಾಡೋದು ಬೇಡ. ಸೊ ಇವಾಗ ಯಾರೆಲ್ಲ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ, ಜಾಬ್ ಇಲ್ಲ ಇವಾಗ ನಿಮಗೆ, ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಯಾವಾಗ ಜಾಬ್ ಆಗುತ್ತೆ ಅಂತ ನೋಡೋಣ. ಲೆಟ್ಸ್ ಸಿ, ಯಾವಾಗ ಜಾಬ್ ಆಗುತ್ತೆ ಅಪ್ಲೈ ಮಾಡ್ತಾ ಇರೋರಿಗೆ. ದೇರ್ ಈಸ್ 6 ಆಫ್ ಪೆಂಟಕಲ್ಸ್, ಗ್ರೇಟ್ ಕಾರ್ಡ್. ಯಾರು ನಿಮಗೆ ಹೆಲ್ಪ್ ಮಾಡೋದು, ಯಾರು ಸಪೋರ್ಟ್ ಮಾಡೋದು ನಿಮಗೆ, ಯಾರೋ ನಿಮ್ ಕಡೆ ನಿಂತ್ಕೊಂಡು ನಿಮಗೆ ಗೈಡ್ ಮಾಡೋದು, ನಿಮಗೆ ಬೆಟರ್ ಆಪರ್ಚುನಿಟೀಸ್ ಕಡೆ ಸಜೆಸ್ಟ್ ಮಾಡೋದು, ಇದೆಲ್ಲ ನೋಡ್ತಾ ಇದೀನಿ. ಐ ಗೆಸ್ ಇವಾಗ ಏನ್ ನೋಡ್ತಾ ಇದ್ದೀರಾ, ಅಟ್ಲೀಸ್ಟ್ 5 months ಆದ್ರೂ ಆಗುತ್ತೆ ಗೈಸ್. ಡೈರೆಕ್ಟ್ ಅಂದ್ರೆ ಇವಾಗ ಏನ್ ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತಿಂದ ನೆಕ್ಸ್ಟ್ 5 months ಆದ್ರೂ ತಗೊಳುತ್ತೆ. ಮೇ ಬಿ ಸಡನ್ ಆಗಿ ನಿಮಗೆ ಜಾಬ್ ಆಗೋ ಪಾಸಿಬಿಲಿಟೀಸ್ ಲೆಸ್ ಇದೆ. ಅಟ್ಲೀಸ್ಟ್ ಒಂದು 4 to 5 months ಪಕ್ಕ ತಗೊಳುತ್ತೆ, ಬಟ್ ಈ ವರ್ಷದಲ್ಲಿ ಆಗತ್ತೆ, ನಥಿಂಗ್ ಟು ವರಿ. ಸೊ ಇವಾಗ ತುಂಬಾ ಜನ ಜಾಬ್ ಅಂಡ್ ಬಿಸ್ನೆಸ್ ಮಾಡ್ತಿರೋರು, ಜಾಬ್ ಬಿಸ್ನೆಸ್ ಅಂತ ಕನ್ಫ್ಯೂಷನ್ ಅಲ್ಲಿ ಇರೋರಿಗೆ, ನೀವು ಜಾಬ್ ಅಲ್ಲೇ ಸೆಟ್ಲ್ ಆಗ್ಬೇಕಾ ಅಥವಾ ಬಿಸ್ನೆಸ್ ಮಾಡ್ಬೇಕಾ? ಲೆಟ್ಸ್ ಸಿ. ಜಾಬ್ ಅಲ್ಲೇ ಇರ್ಬೇಕಾ ಅಥವಾ ಬಿಸ್ನೆಸ್ ಮಾಡ್ಬೇಕಾ? ಬಿಸ್ನೆಸ್ ಈಸ್ ಯುವರ್ ಸೋಲ್. ಜಾಬ್, ಇವಾಗ ಬಿಸ್ನೆಸ್ ಅಂದ್ರೆ ನಿಮ್ಮ ಎಮೋಷನ್ಸ್, ಜಾಬ್ ಅಂದ್ರೆ ಫೀಲಿಂಗ್. ಸೊ ಎರಡನ್ನೂ ನೀವು ಬಿಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಐ ಗೆಸ್ ಜಾಬ್ ಮಾಡ್ತಾನೆ ಆಲ್ಟರ್ನೇಟಿವ್ ವೇ ಅಲ್ಲಿ ಬಿಸ್ನೆಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೇ ಬಿ ನೌ ಇಸ್ ದ ನಾಟ್ ರೈಟ್ ಟೈಮ್. ನಿಮ್ಮ ಜಾಬ್ ನ ಗಿವ್ ಅಪ್ ಮಾಡ್ಬಿಟ್ಟು ಒಂದು ಕಂಪ್ಲೀಟ್ಲಿ ಬಿಸ್ನೆಸ್ ಕಡೆ ಹೋಗೋದು ನಾಟ್ ದ ರೈಟ್ ಟೈಮ್. ಬಿಕಾಸ್ ಬಿಸ್ನೆಸ್ ಅಂದ್ರೆ ನಿಮಗೆ ಇಷ್ಟ, ಬಿಸ್ನೆಸ್ ನಿಮ್ದೆ ಸ್ವಂತ ಅನ್ನೋದು, ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡೋದು, ಸರ್ವಿಸ್ ಕೊಡೋದು, ಬೈ ಸೋಲ್ ನಿಮ್ನ ನೀವು ಆ ತರ ನೋಡೋದಕ್ಕೆ ಇಷ್ಟಪಡ್ತೀರಾ. ಬಟ್
ನಿಮ್ಮ ಮೈಂಡ್ ಯಾವಾಗ್ಲೂ ಜಾಬ್ ಕಡೆ ಇರುತ್ತೆ. ಟ್ರಸ್ಟ್ ಮೀ, ಈ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಗೈಸ್ ಐ ಗೆಸ್ ಜಾಬ್ ಕಂಟಿನ್ಯೂ ಮಾಡಿ, ಬಟ್ ಬಿಸ್ನೆಸ್ನ ಆಲ್ಟರ್ನೇಟಿವ್ ವೇ ಆಗಿ ತಗೊಳ್ಳಿ. ನಿಮಗೆ ಇನ್ನೂ ಕ್ಲಾರಿಟಿ ಇಲ್ಲ ಬಿಸ್ನೆಸ್ ಬಗ್ಗೆ, ಅಷ್ಟು ಐಡಿಯಾ ಇಲ್ಲ, ಜಸ್ಟ್ ಯು ಲವ್ ಇಟ್, ನಿಮಗೆ ಮಾಡಕ್ ಇಷ್ಟ ಬಿಟ್ರೆ ಐ ಗೆಸ್ ಜಾಬ್ನ ಗಿವ್ ಅಪ್ ಮಾಡ್ಬಿಟ್ಟು ಬಿಸ್ನೆಸ್ ಇವಾಗ ನೀವು ನಿಮ್ಮಲ್ಲಿ ಮೈಂಡಲ್ಲಿರೋ ಚಾಯ್ಸ್ ಅದಕ್ಕೆ ಹೋಗಬೇಡಿ. ಆಲ್ಟರ್ನೇಟಿವ್ ವೇ ಅಲ್ಲಿ ಇಟ್ಕೊಳ್ಳಿ, ಬಟ್ ಅದೇ ಮೇನ್ ಸ್ಟ್ರೀಮ್ ಆಗಿ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ತುಂಬಾ ಜನ ಆಲ್ರೆಡಿ ಜಾಬ್ ಅಲ್ಲಿ ಇರೋರು, ನೀವಿವಾಗ ಬೇರೆ ಕಂಪನಿಗೆ ಅಪ್ಲೈ ಮಾಡ್ಬೇಕಾ, ಇದ್ರಲ್ಲೇ ಸ್ವಲ್ಪ ಮಂತ್ ಸ್ವಲ್ಪ ಇಯರ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಾ, ಲೆಟ್ಸ್ ಸಿ. ತುಂಬಾನೇ ಸ್ಟ್ರೆಸ್ ಆಗ್ತದೆ ನಿಮಗೆ ಕರೆಂಟ್ ಜಾಬ್, ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಇದೆ, ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ. ಈವನ್ ದೋ ತುಂಬಾ ಜನ ಗ್ರೂಪ್ ಅಲ್ಲೇ ವರ್ಕ್ ಮಾಡ್ತಾ ಇದ್ರು, ನಿಮ್ ಗ್ರೂಪ್ ಅಲ್ಲಿ ನೀವೇ ಹೈಯೆಸ್ಟ್ ವರ್ಕ್ ಮಾಡ್ತಾ ಇರೋದು, ನಿಮಗೇನೆ ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇರೋದು, ಹೈಯೆಸ್ಟ್ ವರ್ಕ್ ನಿಮಗೇನೆ ಇರೋದು ಅಂತ ನೋಡ್ತಾ ಇದೀನಿ ಇಲ್ಲಿ. ಅಂದ್ರೆ ಇವಾಗ 10 to 7 ಜಾಬ್ ಆದ್ರೂ ನೀವು ಮಾಡ್ತಿರೋ ಕೆಲಸ 10 to 7 ಜಾಸ್ತಿನೇ ಆಗ್ತಾ ಇದೆ. ಸಮ್ಟೈಮ್ಸ್ ವೀಕೆಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನೈಟ್ 10 o'clock 11 o'clock ಹಿಂಗೆಲ್ಲ ನೀವು ವರ್ಕ್ ಮಾಡಿದೀರಾ. ಬಟ್ ಐ ಡೋಂಟ್ ನೋ, ನಿಮ್ಮ ಒಂದು ವರ್ಕ್ ಇಲ್ಲಿ ರೆಕಗ್ನೈಸ್ ಆಗಿದೆ ಅಂತ ನಾನು ನೋಡ್ತಾ ಇಲ್ಲ. ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ ತುಂಬಾ ಜನ ಅದನ್ನ ನೋಟಿಸೇ ಮಾಡ್ತಾ ಇಲ್ಲ, ತುಂಬಾ ಜನ ಅದಕ್ಕೊಂದು ವ್ಯಾಲ್ಯೂನೇ ಕೊಡ್ತಾ ಇಲ್ಲ. ಬಟ್ ನಿಮಗೆ ಫೀಲ್ ಆಗ್ತಾ ಇದೆ ವರ್ಕ್ ಮಾಡ್ತಿರೋದಕ್ಕೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ ಅನ್ನೋ ಒಂದು ಥಾಟ್ ಇದೆ ನಿಮಗೆ. ಐ ಗೆಸ್ ಯು ಆರ್ ಇನ್ ರಾಂಗ್ ಕಂಪನಿ. ಮೇ ಬಿ ನಿಮ್ಮ ಟ್ಯಾಲೆಂಟ್, ನಿಮ್ಮ ಸ್ಕಿಲ್ಸ್ ತುಂಬಾನೇ ಯೂಸ್ ಮಾಡ್ಕೊತಾ ಇದ್ದಾರೆ, ಬಟ್ ನಿಮಗೆ ಇನ್ ರಿಟರ್ನ್ ಆಗಿ ವಾಟ್ ಯು ಡಿಸರ್ವ್ ಅಲ್ವಾ, ಅದ್ ನಿಮಗೆ ಸಿಗ್ತಾ ಇಲ್ಲ. ಕೀಪ್ ಇನ್ ಮೈಂಡ್, ಇಫ್ ಪಾಸಿಬಲ್ ಚೇಂಜ್ ಮಾಡಿ ಗೈಸ್. ಚೇಂಜ್ ಮಾಡಿದ್ರೆ ಮೇ ಬಿ ನಿಮಗೆ ಬೆಟರ್ ಗ್ರೂಪ್ ಸಿಗುತ್ತೆ, ಬೆಟರ್ ಪೀಪಲ್ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಗುತ್ತೆ, ಬೆಟರ್ ಎನ್ವಿರಾನ್ಮೆಂಟ್ ಅಲ್ಲಿ ಮೇ ಬಿ ನೀವು ವರ್ಕ್ ಮಾಡ್ತೀರಾ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ವ್ಯಾಲ್ಯೂ ಅವರ ವ್ಯಾಲ್ಯೂ ಮೀಟ್ ಆಗುತ್ತೆ. ಇಲ್ಲೇನಂತ ಆಗ್ತಾ ಇದೆ, ನೀವು ಕೆಲಸ ಮಾಡ್ತೀರಾ ಅಂತ ಗೊತ್ತು, ದನದ ತರ ದುಡಿತೀರಾ ಅಂತ ಗೊತ್ತು, ದುಡಿಸ್ಕೊಂತಾ ಇದ್ದಾರೆ. ಬಟ್ ಅದಕ್ಕೆ ಇನ್ ರಿಟರ್ನ್ ಆಗಿ ನಿಮಗೆ ಗ್ರೇಟ್ಫುಲ್ ಇಲ್ಲ ಅವರು. ಇನ್ ರಿಟರ್ನ್ ಆಗಿ ನಿಮಗೆ ಒಂದು ಏನು ರಿಫ್ಲೆಕ್ಟ್ ಆಗ್ತಾ ಇಲ್ಲ. ನೀವು ಜಸ್ಟ್ ಕೊಡ್ತಾ ಇದ್ದೀರಾ, ಬಟ್ ಏನು ನೀವು ಬೆಟರ್ ರಿಸೀವ್ ಮಾಡ್ಕೊಂತ ಇಲ್ಲ, ಸ್ಟ್ರೆಸ್ ರಿಸೀವ್ ಮಾಡ್ಕೊಂತ ಇದ್ದೀರಾ ಅಷ್ಟೇ. ಹಾರ್ಡ್ ವರ್ಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಬಟ್ ಐ ಗೆಸ್ ಚೇಂಜ್ ಮಾಡೋದು, ಜಾಬ್ ಚೇಂಜ್ ಮಾಡೋದು ವುಡ್ ಬಿ ದ ರೈಟ್ ಆಪ್ಷನ್ ತುಂಬಾ ಜನಕ್ಕೆ. ಓಕೆ, ಪಾಸಿಬಿಲಿಟಿ ಇದೆ ನೀವು ಜಾಬ್ ಚೇಂಜ್ ಮಾಡಾದ್ಮೇಲೆ ಇದಕ್ಕಿಂತ ಬೆಟರ್ ಕಲೀಗ್ಸ್ ನ ಮೀಟ್ ಆಗೋದು, ನೀವು ಬೆಟರ್ ಪೀಪಲ್ ಜೊತೆ ನೀವು ವರ್ಕ್ ಮಾಡೋದು, ನಿಮ್ಮ ಮೈಂಡ್ ಸೆಟ್ ಅವರ ಮೈಂಡ್ ಸೆಟ್ ತುಂಬಾ ಮ್ಯಾಚ್ ಆಗುತ್ತೆ. ಸೊ ಐ ಗೆಸ್ ಇವಾಗ ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ 2 to 3 months ಅದಲ್ಲಿ ಮ್ಯಾಕ್ಸ್ ನಿಮ್ನ ನೀವು ನೋಡ್ಕೊಳ್ಳಿ. ಆ 2 to 3 months ಆದ್ಮೇಲೆ ಪಾಸಿಬಲ್ ಚೇಂಜ್ ಮಾಡಿ, ಅಪ್ಲೈ ಮಾಡೋದಕ್ಕೆ ಶುರು ಮಾಡಿ. ಆಲ್ರೈಟ್ ಗೈಸ್, ಇದಾಗಿತ್ತು ನಿಮ್ಮ ಕರಿಯರ್ ಬಗ್ಗೆ ರೀಡಿಂಗ್. ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದೀನಿ. ಏನೆಲ್ಲ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ, ಎಸ್ ಆಲ್ಮೋಸ್ಟ್ ನಾನು ಮರ್ತು ಬಿಟ್ಟಿದೆ. ಬಟ್ ಲೆಟ್ಸ್ ಸಿ, ತುಂಬಾ ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರ್ತೀರಾ. ಲೆಟ್ಸ್ ಸಿ ಆಗತ್ತಾ ನಿಮಗೆ ಈ ಇಯರ್ ಅಲ್ಲಿ ನಿಮಗೆ ಔಟ್ಕಮ್ ಬರುತ್ತಾ, ರಿಸಲ್ಟ್ ಚೆನ್ನಾಗಿ ಬರುತ್ತಾ ಅಂತ. ಲೆಟ್ಸ್ ಸಿ. ವಾವ್, ಲುಕ್ ಎಟ್ ದಿಸ್, ಸೋ ಬ್ಯೂಟಿಫುಲ್ ಮೆಸೇಜ್. ಪೇಷನ್ಸ್ ಆಗಿರಿ, ಕಾಮ್ ಆಗಿರಿ, ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ, ನಿಮ್ಮ ಎಫರ್ಟ್ ಪ್ರಾಪರ್ ಆಗಿದೆ, ಎಷ್ಟು ಬೇಕು ಅಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ಟೆನ್ಷನ್ ಮಾಡ್ಕೋಬೇಡಿ, ಜಸ್ಟ್ ಕಾಮ್ ಆಗಿರಿ, ಪೇಷನ್ಸ್ ಅಲ್ಲಿರಿ, ನಿಮ್ಮ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ ಕೈಲಿ ಆಗತ್ತೆ, ಯು ಕ್ಯಾನ್ ಡೂ ಇಟ್. ಓಕೆ, ನಥಿಂಗ್ ಟು ವರಿ, ಈ ವರ್ಷದಲ್ಲಿ ಆಗುತ್ತೆ. ಸೊ ಎಸ್ ಗೈಸ್, ಎಟ್ ಎನಿ ಮೂಮೆಂಟ್ ಈ ಮೆಸೇಜ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.